ರೆಡಿಮೇಡ್ ನಾವು ಚೂಡಿದಾರನ ತೊಗೊಂಡು ಬಂದಿರ್ತೀವಿ, ಅದ್ರ ಜೊತೆ ಸ್ಲೀವ್ಸ್ನು ಕೊಟ್ಟಿರ್ತಾರೆ. ಆ ಒಂದು ತೋಳಿಗೆ ನಾವು ಕಟ್ಟಿಂಗ್ ಮಾಡುವಾಗ ಬ್ಯಾಕ್ ಫ್ರಂಟ್ ನಾವು ಕಟ್ಟಿಂಗ್ ಮಾಡಬೇಕೋ ಬೇಡವೋ, ಏನು ಮಾಡಬೇಕ್ರಿ ಮೇಡಮ್ ಅಂತ ಹೇಳಿ ಒಬ್ರು ಮೊನ್ನೆ ಕೇಳಿದ್ರು. ಇವತ್ತು ಬರೀ ಕಂಪ್ಲೀಟ್ ವಿಡಿಯೋನ ನೋಡಿರಿ, ಹೆಂಗೆ ನಾನು ಕಟ್ಟಿಂಗ್ನ ಮಾಡ್ತೀನಿ ಸ್ಲೀವ್ಸ್, ಅದಕ್ಕೆ ಅಟ್ಯಾಚ್ ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ರೆಡಿಮೇಡ್ ಚೂಡಿದಾರ ಬಂತಂದರೆ ಮನೆಯೊಳಗೆ ಇದ್ದವರು ನೀವು ಸ್ಲೀವ್ಸ್ಗಳನ್ನ ಕಟ್ಟಿಂಗ್ ಮಾಡಿ ಆರಾಮಾಗಿ ಜಾಯಿಂಟ್ ಮಾಡ್ಕೋಬೋದು. ಹಂಗೆ ಹೇಳ್ಕೊಡ್ತೀನಿ. ಓಕೆ, ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ. ಸುಮ್ಮನೆ ಹೊರಗಡೆ ಕೊಟ್ವಿ ಅಂದರೆ ಸ್ಲೀವ್ಸ್ ಅಟ್ಯಾಚ್ ಮಾಡಿ ನಮ್ಗೆ ಸ್ಟಿಚಿಂಗ್ ಮಾಡಲಿಕ್ಕೆ 100 ರೂಪೀಸ್ ತೊಗೋತಾರೆ. ಈಗ ಸೈಡಿಗೆ ಓವರ್ಲಾಕ್ ಮಾಡಿರ್ತಾರಲ್ಲ, ಇದನ್ನು ನಾನು ಫಸ್ಟ್ ಬಿಚ್ಚುತ್ತೀನಿ. ನಡೀತದೆ ಆ್ಯಕ್ಚುಲಿ, ಅವ್ರೇನು ಭಾಳ ದಪ್ಪ ಇಲ್ಲ ಅಂದರೆ ಇದನ್ನು ಬಿಚ್ಚಲಾರ್ದ ನಾವು ಸ್ಟಿಚಿಂಗ್ನು ಮಾಡಿ ಕೊಡ್ಬೋದು. ಬಟ್ ನಿಮಗೆ ಕರೆಕ್ಟಾಗಿ ಕಂಪ್ಲೀಟಾಗಿ ನಾನು ಇವತ್ತು ತೋರಿಸ್ಕೊಡ್ಲಿಕ್ಕತ್ತಿದ್ದೆ, ಹಾಗಾಗಿ ಅದನ್ನು ಬಿಚ್ಚೋಂಥ ಅವಶ್ಯಕತೆ ಬಂತು ನನಗೆ. ಅವ್ರು ತೆಳ್ಳಗಿರೋದ್ರಿಂದ ಬಿಚ್ಚಲಿಲ್ಲ ಅಂದ್ರೆ ನಡೀತಾ ಇತ್ತಿದ್ದು ಓವರ್ಲಾಕ್. ಈಗ ಸೈಡಿಗೆ ಸ್ಟಿಚಿಂಗ್ ಏನು ಹಾಕಿರ್ತಾರಲ್ಲ, ಇದನ್ನು ಕೂಡ ಓಪನ್ ಮಾಡ್ಕೊಳ್ಳಿ. ಸೈಡ್ ಎರಡು ಸೈಡ್ ಏನು ಬಂದಿರ್ತಾವಲ್ಲ, ಎರಡು ಸೈಡಿಂದನೂ ಈ ಥರ ಓಪನ್ ಮಾಡಿಕೊಂಡೆ ಸ್ಟಿಚ್ ಮಾಡಬೇಕಾಗ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಬಂದು ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀರಿ, ಕಂಪ್ಲೀಟಾಗಿ ಬೇಸಿಕ್ಕಿಂದ ಹಿಡಿದು ಸ್ಟಿಚಸ್ಗಳು ಎಷ್ಟೆಷ್ಟೆಲ್ಲ ನಮ್ಗೆ ಯಾವ್ಯಾವ ಬ್ಲೌಸ್ಗಳಲ್ಲಿ ಎಷ್ಟೆಷ್ಟೆಲ್ಲ ತೊಗೋಬೇಕು, ಅಳತೆಗಳನ್ನ ಸರಿಯಾಗಿ ತೊಗೊಳ್ಳೋದು ಎಲ್ಲ ಕಂಪ್ಲೀಟಾಗಿ ನನ್ನ ಚಾನಲ್ಗಳಲ್ಲಿ ಸಿಗ್ತಾವೆ ನಿಮಗೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನಿಮಗೆ ಹೆಲ್ಪ್ ಆಗ್ತದೆ. ಈಗ ನೋಡಿ, ಈ ಥರ ನಾನು ಮಾರ್ಕ್ನ ಹಾಕ್ಕೊಂಡಿದ್ದೆ. ಅವ್ರಿಗೆ 4.5 ಇಂಚ್ 4.5 ಇಂಚು ಉದ್ದ ಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಒಂದು ಮಾರ್ಕ್ನ ಹಾಕ್ಕೊಂಡೇನಿ ಇಲ್ಲಿ. ಈಗ ಮೇಲ್ಗಡೆ ನಮ್ಗೆ ಸ್ಟಿಚಿಂಗಿಗೆ ಮಾರ್ಜಿನ್ ಲೈನ್ ಕೂಡ ಬೇಕು. ಇಲ್ಲಿಗೆ 4.5 ರೆಡಿ ಸೈಜ್ ಅನ್ನೋದು ನಮಗೆ 4.5 ಬೇಕು. ಓಕೆ, ಇದರಲ್ಲಿ ಏನೇನೆಲ್ಲ ನಾವು ಚೇಂಜಸ್ ಮಾಡಬೇಕು, ಇದನ್ನ ಹಾಗೆ ಈಸಿಯಾಗಿ ಹೆಂಗೆ ಹಚ್ಚಬೇಕು ಅನ್ನೋದನ್ನು ಟೆಕ್ನಿಕ್ಸ್ನ ಹೇಳ್ಕೊಡ್ತೀನಿ ಇವತ್ತು. ಓಕೆ, ಉಲ್ಟಾನು ಹಾಕ್ಲಿಕ್ಕತ್ತಿದೆ, ಯಾಕಂದ್ರೆ ಅವು ಕಟ್ಟಿಂಗ್ ಮಾಡುವಾಗ ಇದು ಹೆಚ್ಚು ಕಡಿಮೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಈಗ ಮೇನ್ ಫ್ಯಾಬ್ರಿಕ್ ನೋಡ್ತಾ ಇದ್ದೀರಲ್ಲ, ಮೇನ್ ಫ್ಯಾಬ್ರಿಕ್ಕು ಒಂದು ಮುಖಕ್ಕೆ ಒಂದು ಮುಖನ ಜೋಡಿಸ್ಬೇಕು. ನೋಡ್ತಾ ಇದ್ದೀರಲ್ಲ, ಫೇಸ್ ಟು ಫೇಸ್ ಬರಬೇಕು. ಈ ಥರ ನೀವು ಕಟ್ಟಿಂಗು ಫ್ರಂಟ್ ಟು ಬ್ಯಾಕ್ ಮಾಡ್ಕೊಳ್ಳೋದ್ರಿಂದ ಕನ್ಫ್ಯೂಷನ್ ಅನ್ನೋದು ಇರೋಂಗಿಲ್ಲ. ಓಕೆ, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಗೆ ಜಸ್ಟ್ ಸ್ಟಿಚಿಂಗ್ ಎಲ್ಲ ಗೊತ್ತಿದೆ ಅನ್ನೋರು ಈ ಥರ ನೀವು ಮಾಡಿಕೊಂಡು ಫ್ರಂಟ್ ಟು ಬ್ಯಾಕ್ನು ತೆಗಿಬೋದು. ಓಕೆ, ಈಗ ನಾವು ಈ ಥರ ಫೋಲ್ಡ್ ಮಾಡ್ಕೊಂಡು ತೆಗೆದುಬಿಟ್ರಂತೂ ಬಹಳ ಅಂದರೆ ಬಹಳ ಈಸಿ, ನಿಮ್ಗೆ ಕರೆಕ್ಟಾಗಿ ಫ್ರಂಟ್ ಟು ಬ್ಯಾಕ್ನು ಸಿಕ್ಬಿಡ್ತದೆ. ಬಟ್ ಇದರಲ್ಲಿ ಏನೋ ಸ್ವಲ್ಪ ನಾನು ಹೇಳ್ಕೊಡ್ತೀನಿ. ಫಸ್ಟೆಲ್ಲ ನಾವು ಏನೇನೆಲ್ಲ ತೊಗೋಬೇಕು, ಫಸ್ಟ್ ನಾವು ಇದಕ್ಕೆ ಕಟ್ಟಿಂಗ್ ಹೆಂಗೆ ಮಾಡಬೇಕು, ಜಾಯಿಂಟ್ನ ಯಾವ ರೀತಿ ಕೊಡಬೇಕು ಚುಡಿಗೆ ಅಂತ ಹೇಳಿ ಹೇಳ್ಕೊಡ್ತೀನಿ. ಈಗ ನಾನು ಇಲ್ಲಿ ಉಲ್ಟಾ ಹಾಕಿದ್ದೀನಿ. ಇಲ್ಲಿಂದ ಫಸ್ಟ್ ಏನು ಮಾಡೋಣ ಅಂದರೆ, ನಾವು ಇಲ್ಲಿ ಒಂದು 1/4 ಇಂಚು ಫೋಲ್ಡ್ ಮಾಡಿಕೊಂಡು ಇಲ್ಲಿ 1 ಇಂಚಷ್ಟು ನಾವು ಮತ್ತೆ ಫೋಲ್ಡ್ ಮಾಡಬೇಕಾಗ್ತದೆ. ಯಾರೆಲ್ಲ ಹೊಸಬ್ರು ಬಂದು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀವಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ರಿ. ಯಾಕಂದರೆ ನೆಕ್ಸ್ಟ್ ವೀಡಿಯೋಸ್ಗಳು ಯಾವುದಾದ್ರೂ ಹಾಕಿದರೆ ನಾನು ನಿಮಗೆ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಹುಡುಕುವಂಥ ಅವಶ್ಯಕತೆ ಇರಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇದ್ದರೆ ಏನಾಗುತ್ತೆ ಅಂದರೆ ನಿಮಗೆ ಯಾವುದೇ ನೋಟಿಫಿಕೇಷನ್ ಬರಲ್ಲ. ಈಗ ನಾನೇನು ಮಾಡ್ತಿದ್ದೀನಿ, ಈ ರೀತಿ ಸ್ಟಿಚ್ನ ಮಾಡ್ತಾಯಿದ್ದೀನಿ. ಒಂದು ಟಾಪ್ ಸ್ಟಿಚ್ನ ಇಲ್ಲಿ ಹಾಕ್ಕೊಳ್ತೀರಾ, ಮೇಲ್ಗಡೆ ಒಂದು ಸ್ಟಿಚ್ಚನ್ನು. ಇದರ ನಂತರ ನಾವೇನು ಮಾಡಬೇಕಂದ್ರೆ, ಮೇಲ್ಗಡೆ ಒಂದು ಸ್ಟಿಚಿಂಗ್ ಅಂತೂ ಆಗಿದೆ. ಈಗ ನಂತರ ಏನು ಮಾಡಬೇಕು, ಅದ್ರ ಕೆಳಗಡೆ ಫುಲ್ಲು ನೋಡಿಲಿ, ಈ ಥರ ಫುಲ್ ಕೆಳಗಡೆ ಒಂದು ಸ್ಟಿಚಿಂಗ್ ಬರಬೇಕು. ಓಕೆ, ಈ ಒಂದು ಸ್ಟಿಚಿಂಗ್ ಆದಮೇಲೆ ಇನ್ನೂ ಒಂದು ಏನದ ಅಲ್ಲ, ಅದನ್ನು ಕೂಡ ಸ್ಲೀವ್ಸ್ನ ಇದೇ ರೀತಿ ಕೆಳಗಡೆ ಮತ್ತು ಮೇಲ್ಗಡೆ ಸ್ಟಿಚಿಂಗ್ನ ಮಾಡ್ಕೊಳ್ತೀರಿ. ಬಟ್ ಇನ್ನೊಂದು ಡಿಫ್ರೆಂಟಾಗಿ ಹೇಳ್ಕೊಟ್ಟೆ ನಾನು, ಅದು ಹೆಂಗೆ ಅನ್ನೋದು ನೋಡಬೇಕಲ್ಲ ನೀವು. ಸೊ ಹಾಗಿದ್ರೆ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿರಿ. ಈಗ ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಇದು ಫಿನಿಶಿಂಗ್ ಜೊತೆ ಒಂದು ಸ್ಲೀವ್ ರೆಡಿ ಆಯ್ತು. ಇವಾಗ ಎಸ್, ಒಂದು ರೆಡಿ ಆಯಿತು. ಇವಾಗ ಇನ್ನೊಂದು ಸ್ಲೀವ್ದು ಇನ್ನೊಂದು ಟೆಕ್ನಿಕ್ ಹೇಳ್ಕೊಡ್ತೇನೆ. ಇವಾಗ ನಾವು ಇನ್ನೂ ಮಾಡಿದ್ರು ಹೆಚ್ಚು ಕಡಿಮೆ ಬರ್ತಿದೆ ಮೇಡಮ್ ಅಂತಂದರೆ ಏನು ಮಾಡಿರಿ, ಇಲ್ಲಿ ಒಂದು 1/4 ಇಂಚು, ಯಾಕಂದರೆ ಇದು ಫೋಲ್ಡಿಂಗ್ ಮತ್ತು ಹೆಚ್ಚು ಕಡಿಮೆ ಬರಲೇಬಾರ್ದು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಕನ್ಫ್ಯೂಷನ್ ಆಗುತ್ತೆ, ಒಬ್ಬೊಬ್ಬರದು ಬಟ್ಟೆ ಸೊಟ್ಟ ಹೋಗ್ತದಂದರೆ ಒಂದು 1/4 ಇಂಚು ಎಂಡ್ವರೆಗೂ ಸ್ಟಿಚ್ನ ಮಾಡ್ಕೊಳ್ತೀರಾ. ಎಂಡ್ವರೆಗೂ ಸ್ಟಿಚ್ ಮಾಡಿದ ನಂತರ ಏನು ಮಾಡಬೇಕು, ಮತ್ತು ಇವಾಗ 1/4 ಇಂಚು ಫೋಲ್ಡ್ ಮಾಡಿದ್ವಿ ಫಸ್ಟು, ಆಮೇಲೆ ಮತ್ತೆ 1 ಇಂಚು ಫೋಲ್ಡ್ ಮಾಡ್ಕೊಳ್ರಿ. ಅವಾಗ ನಿಮಗೆ ಹೆಚ್ಚು ಕಡಿಮೆ ಬಟ್ಟೆ ಕ್ರಾಸ್ ಹೊಡೆಯೋದು ಯಾವುದೇ ಇಲ್ಲಿ ನಿಮಗೆ ತೊಂದರೆಗಳು ಬರಲ್ಲ. ಎಸ್, ನೀವು ಬಿಗಿನರ್ಸ್ ಇದ್ದೀರಿ ಅಂದರೆ ಈ ಟೆಕ್ನಿಕ್ ಯೂಸ್ ಮಾಡೋದು ಬಹಳ ನಿಮ್ಗೆ ಹೆಲ್ಪ್ ಆಗ್ತದೆ. ಓಕೆ, ಕೆಳಗಡೆ ಇನ್ನೊಂದು ಸ್ಟಿಚ್ನು ಹಾಕ್ತಾಯಿದ್ದೀನಿ ನಾನು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ. ಹಂಗೆ ಯಾರೆಲ್ಲ ಕಲಿತಾ ಇದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿರಿ. ಈ ಒಂದು ವಿಡಿಯೋ ಹೇಗೆ ಅಂದರೆ, ನಿಮಗೆ ಮನೆಯಲ್ಲಿ ನಾವು ಏನು ಸ್ಟಿಚಿಂಗ್ ಬರಲ್ಲ ಅನ್ನೋದು ಕೂಡ ಸ್ಟಿಚಿಂಗ್ನ ಮಾಡ್ಕೋಬೋದು, ಜಾಯಿಂಟ್ ಮಾಡ್ಕೋಬೋದು ಈ ಒಂದು ವಿಡಿಯೋದಿಂದ. ಈಗ ನೋಡಿ, ಫೇಸ್ ಟು ಫೇಸ್ ಇಡ್ತಾಯಿದ್ದೀನಿ ನಾನು, ನೋಡ್ತಾ ಇರ್ಬೋದು ನೀವು. ಎಸ್, ಫೇಸ್ ಟು ಫೇಸ್ ಅಂದರೆ ಮೇಲ್ಗಡೆ ನೋಡಿರಿ, ಇಲ್ಲಿ ಇದು ರಾಂಗ್, ಅಂದರೆ ಒಳಗಡೆ ಬಟ್ಟೆ ಇದು ಹೊರಗಡೆ ಬಂದಿರೋಂಥದ್ದು. ನಿಮಗೆ ಎರಡು ಡಿಫ್ರೆನ್ಸ್ ಗೊತ್ತಾಗೇ ಆಗುತ್ತೆ. ಸೊ ನಾವು ಮೇಲ್ಗಡೆ ಇರೋಂಥ ಬಟ್ಟೆನೇ ಮೇಲ್ಮುಖವಾಗಿ ಇಟ್ಕೊಂಡು
ಈ ಥರ ನಾನು ಯಾವ ಥರ ಹಾಕಿದ್ದೀನಿ ಅನ್ನೋ ಕರೆಕ್ಟಾಗಿ ನೋಡ್ಕೊಳ್ರಿ ನೀವು ಫಸ್ಟು. ಒಂದು ಬಟ್ಟೆನ ಫೇಸ್ ಟು ಫೇಸ್ ಹಾಕಿದ್ದೀನಿ. ಇವಾಗ ಇಲ್ಲಿ ಏನು ಮಾಡಬೇಕಂದ್ರೆ ಒಂಚೂರು ಹೆಚ್ಚು ಕಡಿಮೆ ಬರದೇ ಇರೋ ರೀತಿ ನೀವು ನೋಡ್ಕೋಬೇಕು. ಓಕೆ, ಇಲ್ಲಿ ನೋಡಿರಿ, ನಿಮಗೆ ತೊಂದರೆ ಆಗೋದೇನಪ್ಪ ಅಂದರೆ ಸ್ಲೀವ್ಸ್ಗೆ, ಚೂಡಿದಾರದ ಒಂದು ಸ್ಲೀವ್ಗೆ ನೀವು ಫ್ರಂಟ್ ಟು ಬ್ಯಾಕ್ನ ತೆಗಿತೀರಾ ಇಲ್ವಾ ಮೇಡಮ್ ಅಂತ ಕೇಳಿದ್ರಿ. ಎಸ್, ಹೌದು, ನಾನು ಫ್ರಂಟ್ ಟು ಬ್ಯಾಕ್ನ ನಾನು ಚೂಡಿಗೂ ಕೂಡ ತೆಗಿತೀನಿ ಅವ್ರು ಸ್ಲೀವ್ಸ್ ಹಚ್ಚೋದಕ್ಕೆ ಕೊಟ್ಟರೆ. ಯಾಕಂದರೆ ಮುಂದ್ಗಡೆ ನಮಗೆ ಇಲ್ಲಾಂದರೆ ಏನಂದರೆ ಹಸೆ ನೀರಿಗೆ ಒಂಥರ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ. ಹಾಗಾಗಿ ಅದೊಂಥರ ಹಸೆ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಹಾಗಾಗಿ ನಾನೇನು ಮಾಡ್ತೀನಿ, 4.5 ಇಂಚು ಲೆಂತನ್ನು ತೊಗೊಂಡಿನಿ, ಅಂದರೆ ಉದ್ದ. ಈಗ 4.5 ಇಂಚಿಗೆ ನಾವು ಇದನ್ನು ಈಗ ನೋಡಿ ಇಲ್ಲಿ ಕರೆಕ್ಟಾಗಿ ಒಂದು ಅರ್ಧ ಇಂಚು ಬರಬೇಕು. ಈ ಅರ್ಧ ಇಂಚಿಗೆ ಏನು ಮಾಡ್ತೀರಾ ಅಂದರೆ ಅದನ್ನು ಹೇಳ್ಕೊಡ್ತೀನಿ ತಡ್ರಿ. ಫಸ್ಟ್ ಈಕ್ವಲ್ ಮಾಡ್ಕೊಳ್ಳೋಣ ಇದನ್ನು 4.5 ಇಂಚು ಬರೋ ಹಾಗೆ. ನಂತರ ಏನು ಮಾಡ್ತೀನಿ, ನಾನು ಫ್ರಂಟ್ ಟು ಬ್ಯಾಕ್ನ ತೆಗಿತೀನಿ. ಫ್ರಂಟ್ ಟು ಬ್ಯಾಕ್ನ ಯಾವ ರೀತಿ ತೆಗಿತೀನಿ ಈಗ ನೋಡ್ಬೋದು ನೀವು. 2 ಬಟ್ಟೆನ ಇಲ್ಲಿ ತೊಗೊಂಡಿದ್ದೀನಿ ನಾನು. ಕೆಳಗಡೆ 2 ಬಟ್ಟೆ ಒಂದಕ್ಕೊಂದು ಫೇಸ್ ಟು ಫೇಸ್ ಇದ್ದಾವೆ. ಇದೇ ಥರನೇ ಹಾಕ್ಕೊಳ್ರಿ ಬಟ್ಟೆ ಕಟಿಂಗ್ ಮಾಡುವಾಗ, ಅಂದರೆ ನಿಮ್ಗೆ ಕನ್ಫ್ಯೂಷನ್ ಆಗೋಲ್ಲ. ಓಕೆ, ಇಲ್ಲಿಂದ ಏನು ಮಾಡ್ತೀನಿ ಅಂದರೆ ನಾನು 1/4 ಇಂಚು ತೊಗೊಳ್ತೀನಿ ಡಿಫ್ರೆನ್ಸು. ಇನ್ನು ಇಲ್ಲಿ ಕರೆಕ್ಟಾಗಿ ಜಾಯಿಂಟ್ ಎಲ್ಲಿ ಬರುತ್ತಲ್ವ ಅಲ್ಲಿಂದ ನಾವು ಇದನ್ನ ಶೇಪ್ನ ತೊಗೊಳ್ಳೋಣ. ಎಸ್, ಬಿಗಿನರ್ಸ್ಗೆ ಭಾಳ ತೊಂದರೆ. ನನಗೆ ಸ್ಟಿಚಿಂಗ್ ಕಷ್ಟ ಆಗ್ತಾಯಿದೆ, ಅದು ಕಷ್ಟ ಆಗ್ತಾಯಿದೆ, ಇದು ಕಷ್ಟ ಆಗ್ತಾಯಿದೆ, ಕಂಟಿನ್ಯೂಸ್ ಕಮೆಂಟ್ಗಳು. ಇಲ್ಲಿ ನೋಡಿ, ಅರ್ಧ ಇಂಚು ಅಥವಾ ಅರ್ಧ ಇಂಚ್ ಕೆಳಗಡೆ 1 ಇಂಚ್ ಬರಬಾರ್ದು. ಯಾಕಂದರೆ ಸ್ಲೀವ್ಸ್ಗೆ ಜಾಸ್ತಿ ಡೀಪಾಗಿ ತೊಗೊಳ್ರಿ. ಬಟ್ ನಮಗೆ ಚೂಡಿದಾರಕ್ಕೆ ಇದು ಜಾಸ್ತಿ ನಮ್ಗೆ ಕಟ್ಟಿಂಗ್ ಹೋಗಬಾರ್ದು, ಅದ್ರ ಕಡೆ ಗಮನ ಇರಲಿ. ಈಗ 2 ಬಟ್ಟೆ ಮಾತ್ರ ನಾನಿಲ್ಲಿ ಕಟ್ಟಿಂಗ್ ಮಾಡ್ತಾಯಿರೋದು. ನೀವು ಈ ಥರ ಮಾಡ್ಕೊಂಡ್ರಿ ಅಂದರೆ ಕನ್ಫ್ಯೂಷನ್ ಆಗೋಲ್ಲ. ಇಲ್ಲಾಂದರೆ ಎಡಗಡೆ ಸ್ಲೀವ್ಸು ಬಲಗಡೆ ಸ್ಲೀವ್ಸ್ 2 ಸೇಮ್ ಕಟ್ಟಿಂಗ್ ಮಾಡಿ ಇಟ್ಬಿಡ್ತೀರ. ಆ ಕನ್ಫ್ಯೂಷನ್ ಅನ್ನೋದು ಆಗೋಲ್ಲ ನಿಮ್ಗೆ. ಓಕೆ, ನೋಡಿದ್ರಲ್ವ, ಇವಾಗ ಫ್ರಂಟ್ ಟು ಬ್ಯಾಕು ಕಟ್ಟಿಂಗ್ ಆಯಿತು. ಎಸ್, ಯಾವುದೇ ಡೌಟ್ ಇಲ್ಲದೆ. ಓಕೆ, ಸ್ವಲ್ಪ ನಿಮಗೆ ಟೆಕ್ನಿಕ್ಸ್ ಗೊತ್ತಾದರೆ ಸಾಕು. ಇದೇ ರೀತಿ ಸೇಮ್ ಬ್ಲೌಸ್ಗಳಿಗೂ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಇದೇ ರೀತಿನ ಒಂದಕ್ಕೊಂದು ಫೇಸ್ ಟು ಫೇಸ್ ಇಟ್ಕೊಂಡೆ ಫ್ರಂಟ್ ಟು ಬ್ಯಾಕ್ನ ತಗೊಳ್ತೀನಿ. ಇದರಿಂದ ನಮಗೆ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಕನ್ಫ್ಯೂಷನ್ನು, ಇಲ್ಲಾಂದರೆ ಒಂದೇ ಕಡೆ ಆಗಿಬಿಡುತ್ತೆ, ಹಿಂದೆ ಮುಂದೆ ಆಗಿಬಿಡುತ್ತೆ. ಹಾಗಾಗಿ ಆ ಥರ ಬ್ಲೌಸ್ಗಳು ಭಾಳ ಆಗಿದಾವೆ ನನಗೆ ಸ್ಟಾರ್ಟಿಂಗ್ ಎಲ್ಲ ಕಲಿಯುವಾಗ. ಹಾಗಾಗಿ ನಿಮ್ಗೆ ಇದು ಈಸಿ ಟೆಕ್ನಿಕ್. ಈಗ ನೋಡಿರಿ, ಇದು ಎಡಗಡೆ ಸ್ಲೀವು ಬಲಗಡೆ ಸ್ಲೀವ್ಸ್ ರೆಡಿ ಆಯ್ತು ನೋಡಿರಿ. 2 ಸ್ಲೀವ್ ಹೆಂಗೆ ರೆಡಿ ಆದವು ಅಂತ ಹೇಳಿ, ಒಬ್ಬೊಬ್ರದ್ದು ಒಂದೊಂದು ಥರ ಕಟ್ಟಿಂಗ್ ಬರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಥರ ಸ್ಟಿಚಿಂಗ್ ಬರುತ್ತೆ. ನಾನು ಈ ಥರ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ನ ಮಾಡೋದು ಚೂಡಿದಾರದ್ದು. ಮೊನ್ನೆ ಅಂತಲ್ಲ, 1.5 ವರ್ಷ ಆಯಿತು ಮೇ ಬಿ. ಅವರು ಭಾಳ ಸರಿ ನಂಗೆ ಕಮೆಂಟ್ ಹಾಕ್ತಿದ್ರು. ಒಂದು ವಿಡಿಯೋ ಹಾಕಿದ್ದೆ ನಾನು, ಬಟ್ ಅದು ನೆಟ್ಟಿನ ಇಶ್ಯೂಸ್ ಆಗಿ ಅದು ಆ್ಯಕ್ಚುಲಿ ನಾನು ಡಿಲೀಟ್ ಮಾಡಿಬಿಟ್ಟೆ ವಿಡಿಯೋನ. ಈಗ ಚೂಡಿದಾರಕ್ಕೆ ನಾನು ಜಾಯಿಂಟ್ ಮಾಡ್ತಾಯಿದ್ದೀನಿ. ಇವಾಗ ನೀವು ಈ ಥರ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಲೆಫ್ಟು ಮತ್ತು ರೈಟ್ ಸ್ಲೀವ್ ಕನ್ಫ್ಯೂಷನ್ ಆಗಂಗಿಲ್ಲ. ಓಕೆ, ರೆಡಿ ಆಗಿಬಿಡ್ತಾವೆ ಒಂದೇ ಸರಿಯಾಗಿನ, ಯಾವುದೇ ಡೌಟ್ ಇಲ್ಲದೆ ಸ್ಲೀವ್ಸ್ಗಳು. ಮನೇಲಿ ನಾನು ಸ್ಟಿಚಿಂಗ್ ಮಾಡ್ಕೊಳ್ಳಿಕ್ಕೆ ತಲೆನೋವು, ಭಯ. ಏನಂದರೆ ಮೇಡಮ್ ನಮಗೆ ಗೊತ್ತಾಗಲ್ಲ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು. ಟೈಲರ್ ಹತ್ರ ಹೋದರೆ ಒಂದೊಂದು ಕಡೆ 50 ರೂಪಾಯಿ ತೊಗೊತಾರೆ, ಒಂದೊಂದು ಕಡೆ 100 ರೂಪಾಯಿ ತೊಗೋತಾರೆ. ನಿಮಗೂ ಸ್ವಲ್ಪ ಟೈಮ್ ಪಾಸ್ ಆದಂಗೆ ಆಗ್ತದೆ ಈ ಒಂದು ವಿಡಿಯೋದಿಂದ ಕಲ್ತ್ಕೊಂಡ್ರಿ ಅಂದರೆ. ಈಗ ಒಂದು ಭಾಗದ ಸ್ಲೀವ್ ರೆಡಿ ಆಯಿತು. ಈಗ ಒಂದೊಂದು ಸರಿ ಏನಾಗ್ತಾವಂದರೆ, ಈ ಒಂದು ಚೂಡಿದಾರಕ್ಕೆ ಪೈಪಿಂಗ್ ಕೊಟ್ಟಿರ್ತಾರೆ ಸ್ಲೀವ್ಸ್ ಹತ್ರ. ಅದರದ್ದು ನೀವೇನು ಮಾಡ್ತೀರಿ, ಅದ್ರ ಸ್ಟಿಚಿಂಗೇ ಬೇರೆ ಬರುತ್ತೆ. ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಈ ಥರ ನಾವು ಅಟ್ಯಾಚ್ ಮಾಡಲ್ಲ, ಪೈಪಿಂಗ್ ಕಾಣೋ ಹಾಗೆ ಒಳಗಡೆ ಇಟ್ಟು ಸ್ಲೀವ್ನ ನಾವು ಅಟ್ಯಾಚ್ ಮಾಡ್ತೀವಿ. ಬಟ್ ಇದಕ್ಕೆ ನಮಗೆ ಪೈಪಿಂಗ್ ಇರಲಿಲ್ಲಲ್ಲ, ನಾನು ಹಾಗಾಗಿ ಈ ಥರ ಸ್ಟಿಚ್ ಮಾಡಿದ್ದು. ಒಬ್ಬೊಬ್ರದ್ದು ಒಂದೊಂದು ಥರ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಬರುತ್ತೆ. ನಮಗೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಇವತ್ತು ಸ್ಲೀವ್ಸ್ ಅಟ್ಯಾಚ್ ಮಾಡೋದನ್ನು ಕಲ್ತಿದ್ದೀವಿ. ಎಸ್, ನೋಡಿದ್ರಿ ಅಲ್ವಾ. ಇವಾಗ ಈ ಕಡೆ ಸ್ಲೀವ್ನು ಸೇಮ್ ಇದೇ ರೀತಿಯೇ ಫಿಟ್ಟಿಂಗ್ ಸೈಡಲ್ಲಿ ನಮ್ಗೆ ಓವರ್ ಲಾಕು ಮತ್ತು ಸ್ಟಿಚಿಂಗ್ನ ತೆಗೆದು ನೀವು ಸ್ಟಿಚ್ ಮಾಡಿರಿ. ನಮಗೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಬರ್ತಾಯಿಲ್ಲ ಮೇಡಮ್, ಬ್ಲೌಸಿಂದು ಭಾಳ ಕಷ್ಟ ಆಗ್ತಿದೆ. ಫ್ರಂಟ್ ಟು ಬ್ಯಾಕು ಯಾವ ರೀತಿ ಜೋಡಿಸ್ಬೇಕು, ಸ್ಲೀವ್ಸ್ಗಳನ್ನ ಯಾವ ರೀತಿ ನಾವು ಈಸಿ ಮೆಥಡ್ಗಳನ್ನ ಹೇಳ್ಕೊಡ್ರಿ ಅಂತ ಹೇಳ್ತೀರಿ. ಅದಕ್ಕೆ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಕ್ರಾಸ್ ಬೆಲ್ಟ್ದು. ಈಸಿ ಮೆಥಡ್ಗಳಿದಾವೆ ನಿಮಗೆ, ಅಂದರೆ ಜೋಡಿಸೋದಕ್ಕೆ ಬೇಗ ಹೊಲ್ಬಿಡ್ಬೋದು. ಆ ಒಂದು ಈಸಿ ಮೆಥಡ್ಗಳನ್ನ ನೀವು ಕಲ್ತ್ರಿ ಅಂದರೆ. ಸೊ ನಾನು ಯಾವುದೇ ಒಂದು ವಿಡಿಯೋ ಬಿಟ್ಟರೂ ಕೂಡ ಅದರಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಇರ್ತಾವೆ.
ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ ಯಾವುದೇ ಒಂದು ವಿಡಿಯೋನು ನೀವು ಬಿಡೋದು ಮತ್ತು ನೆಕ್ಸ್ಟ್ ವಿಡಿಯೋಗಳನ್ನ ನೋಡೋದು ಮಾಡಿದ್ರಿ ಅಂದರೆ ಅದರಿಂದ ನಿಮಗೆ ನಿಜವಾಗ್ಲೂ ಯಾವುದೇ ವಿಡಿಯೋಸು ಯೂಸ್ ಆಗೋಲ್ಲ. ಬಿಟ್ಟಿರೋಂಥ ವೀಡಿಯೋಸ್ಗಳನ್ನ ಕಂಪಲ್ಸರಿಯಾಗಿ ಸ್ಕಿಪ್ ಮಾಡದೆ ನೋಡಿರಿ. ಯಾಕಂದರೆ ನಾನು ಕೂಡ ನೋಡಿರಿ ಇವಾಗ ಒಂದು ವಿಡಿಯೋ ಹಾಕಬೇಕು ಅಂದರೆ ಅದು ತಕ್ಕಂಗೆ ನನಗೂ ಕೂಡ ಇಲ್ಲಿ ನೆಟ್ ಆಯಿತು ಎಲ್ಲ ನಾನು ವಿಚಾರ ಮಾಡಲೇಬೇಕು. ನನಗೂ ಕೂಡ ಇಲ್ಲಿ ಲಾಸೇ. ಓಕೆ, ನಾನು ನಿಮ್ಮ ಸಲುವಾಗಿಯೇ ನಾನು ಒಂದೊಂದು ವೀಡಿಯೋಸ್ಗಳನ್ನ ಇಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಕಂಪ್ಲೀಟ್ ವಿಡಿಯೋನ ನೋಡಿರಿ. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನೀವು ಏನು ಕೊಡೋದು ಬೇಡ, ಒಂದು ಲೈಕ್ ಕೊಟ್ಟು ಹೋಗೋದನ್ನು ಮರಿಬೇಡ್ರಿ ಅಷ್ಟೇ. ಇವಾಗ ಇನ್ನೊಂದು ಸ್ಲೀವ್. ಎಸ್, ಇದರಲ್ಲಿ ಟೆಕ್ನಿಕ್ ನಾವು ಏನು ಕಲ್ತ್ವಿ ಅಂದರೆ ಲೆಫ್ಟ್ ಸೈಡಿಂದು ರೈಟ್ ಸೈಡಿಂದು ಸ್ಲೀವ್ ನಿಮ್ಗೆ ಈಸಿಯಾಗಿ ಸಿಕ್ಬಿಡ್ತದೆ. ಇದರಿಂದ ಈ ಥರ ನಾವು ಟೆಕ್ನಿಕ್ನ ಯೂಸ್ ಮಾಡಿ ಸ್ಟಿಚ್ ಮಾಡೋದ್ರಿಂದ. ಎಸ್, ನೋಡಿದ್ರಲ್ವಾ, ಈ ಕಡೆ ಸ್ಲೀವು ಕೂಡ ನಮ್ಗೆ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ರೆಡಿ ಆಗ್ಲಿಕ್ಕತ್ತದ. ಪ್ರಿನ್ಸಸ್ ಕಟ್ಟಿಂಗ್ ಬ್ಲೌಸಸ್ನು ಕೂಡ ನಾನು ಸಾಕಷ್ಟು ನಿಮಗೆ ಬೇಸಿಕ್ಕಿಂದನೇ ಹೇಳ್ಕೊಟ್ಟೇನಿ. ಮತ್ತು ಬ್ಯಾಕ್ ಸೈಡ್ ಕ್ಲೋಸ್ ನೆಕ್ಕು, ಫ್ರಂಟ್ ಡೀಪ್ ನೆಕ್ ತೆಗೆಯುವಾಗ ಯಾವ ಒಂದು ಫಾರ್ಮುಲಾಗಳನ್ನ ಯೂಸ್ ಮಾಡಬೇಕು ಅಂತ ಹೇಳಿ ಕೇಳಿದ್ರು. ಹಾಗಾಗಿ ನಾನು ರೀಸೆಂಟಾಗಿ ಅದರದ್ದು ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ. ಇವಾಗ ಇದೇ ರೀತಿ ನಾವು 2 ಜಾಯಿಂಟ್ ಸ್ಲೀವ್ನ ಮಾಡಿಕೊಂಡು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈಗ ಫಿಟ್ಟಿಂಗ್ ಹೆಂಗೆ ಕೊಡೋದು ಅನ್ನೋದನ್ನು ನೋಡ್ಕೊಳ್ರಿ. ಸೈಡ್ ಫಿಟ್ಟಿಂಗ್ ಬೇಕಲ್ವ, ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿದ್ವಿ, 2 ಸೈಡ್ ಫಿಟ್ಟಿಂಗ್ನ ನಾವು ನೋಡಬೇಕಾಗುತ್ತೆ. ಯಾವುದೇ ರೀತಿ ಇಲ್ಲಿ ಹೆಚ್ಚು ಕಡಿಮೆ ಅನ್ನೋದು ಬರಬಾರ್ದು. ಈಗ ನಾನು ಒಂದು ಮಾರ್ಕ್ನ ಹಾಕ್ಕೊಂಡಿದ್ದೆ, ಅವ್ರ ಹತ್ರ ಚೂಡಿನ ಇಸ್ಕೊಂಡು ಕರೆಕ್ಟಾಗಿ ಅವ್ರ ಮಾರ್ಕ್ ಇಲ್ಲಿ ಬಂದಿತ್ತು. ಹಾಗಾಗಿ ನಾನು ಅದೇ ಡೈರೆಕ್ಟಾಗಿಯೇ ಸ್ಲೀವ್ಸ್ದು ಆ್ಯಕ್ಚುಲಿ ಅವ್ರ ಮಾರ್ಕ್ನ ಕೊಟ್ಟಿಲ್ಲ. ಸ್ವಲ್ಪ ಕನ್ಫ್ಯೂಷನ್ ಆಗಿ ನಾನೇ ತೊಗೊಳ್ಳಿಲ್ಲ, ಮರ್ತು ಹೋಗಿಬಿಟ್ಟೆ. ಹಾಗಾಗಿ ಅಲ್ಲೊಂದು ಸ್ಟಿಚ್ನ ನಾನು ಸ್ಟ್ರೇಟಾಗಿ ಹಾಕ್ಕೊಟ್ಬಿಡ್ತೀನಿ ಈ ರೀತಿ. ಇನ್ನು ಒಳಗಡೆ ಹೇಳಿದ್ರು ಅವರು ಫಿಟ್ಟಿಂಗ್ ಒಂದು 2 ಇಂಚ್ ಬೇಕ್ರಿ ಮೇಡಮ್ ಅಂತ ಹೇಳಿ. ಹಾಗಾಗಿ ಇಲ್ಲಿ ನೋಡಿರಿ, ಈಗ ಇಲ್ಲೇನು ಅಂತಂದರೆ ಸೈಡ್ ಸ್ಲಿಟ್ ಏನಿರ್ತಲ್ಲ, ಸ್ಲಿಟ್ ಮೇಲೆ ನಿಮಗೆ ಇದು ಸ್ಟಿಚ್ ಬರಬೇಕು ನೋಡಿ. ಇಲ್ಲಿ ಕೆಳಗಡೆ ಐತಿ ಸ್ಲಿಟ್, ಅದ್ರ ಮೇಲ್ಗಡೆ ಬರಬೇಕು ಸ್ಟಿಚಿಂಗ್. ಯಾವುದೇ ಕಾರಣಕ್ಕೂ ಸೈಡ್ ಸ್ಲಿಟ್ ಮೇಲೆ ಸ್ಟಿಚಿಂಗ್ ಹಾಕೋದಕ್ಕೆ ಹೋಗಬೇಡ್ರಿ. ಸೇಮ್ 2 ಕಡೆನೂ ಇದೇ ರೀತಿಯೇ 2 ಇಂಚ್ ನಾನು ಫಿಟ್ಟಿಂಗ್ನ ಹಿಡ್ಕೊಂಡು ಸೈಡ್ ಸ್ಲಿಟ್ವರೆಗೂ ಇದನ್ನ ಆ್ಯಡ್ ಮಾಡ್ಕೊಳ್ತೀನಿ. ಈಗ ಒಂದು ಸ್ಲೀವ್ ಏನು ತೊಗೊಂಡಿದ್ವಿ ಅಲ್ವಾ, ಈ ಥರ ಮತ್ತು ಇನ್ನೊಂದು ಸ್ಲೀವ್ಸ್ಗೆ ನಾನು ಸೇಮ್ ಸೈಜಾಗಿ ತೊಗೊತೀನಿ. ಒಬ್ಬೊಬ್ರ ಕೈ ಏನಾಗುತ್ತೆ ಅಂದರೆ ಒಬ್ಬೊಬ್ರದ್ದು ಲೆಫ್ಟ್ ಹ್ಯಾಂಡ್ ಕೈ ದಪ್ಪ ಇರ್ತದೆ, ಒಬ್ಬೊಬ್ರದ್ದು ರೈಟ್ ಹ್ಯಾಂಡ್ ದಪ್ಪ ಇರ್ತದೆ. ಹಾಗಾಗಿ ನೋಡಿಕೊಂಡು ನೀವು ಸ್ಟಿಚಿಂಗ್ ಮಾಡೋದು ಬೆಟ್ರ್. ನನಗಿಲ್ಲಿ 2 ತೋಳಿಂದು ಅಳತೆ ಇರಲಿಲ್ಲ, ಹಾಗಾಗಿ ಸೇಮ್ ಸ್ಟ್ರೇಟಾಗಿ ಇಲ್ಲಿ ಏನು 2 ಇಂಚ್ ತೊಗೊಂಡಿದ್ದೆ ಅದೇ ನೇರವಾಗಿ ಒಂದು ಸ್ಟಿಚ್ನ ಹಾಕ್ಕೊಟ್ಟಿದ್ದೀನಿ. ಈಗ ಇಲ್ಲಿ 2 ಇಂಚನ್ನ ಬಿಟ್ಟು ಅದೇ ಹೇಳ್ದೆ ಅಲ್ವಾ, ಕಂಪ್ಲೀಟಾಗಿ ವಿಡಿಯೋ ನೋಡಿದಾಗಲೇ ನಿಮ್ಗೆ ಗೊತ್ತಾಗೋದು ಎಲ್ಲಿ ಏನು ಮಿಸ್ಟೇಕ್ ಮಾಡ್ತೀವಿ ನಾವು ಅಂತ ಹೇಳಿ. 2 ಇಂಚು ಮಾರ್ಕ್ನ ಹಾಕ್ಕೊಂಡು ಈಗ ಫಿಟ್ಟಿಂಗ್ನ ನಾನು ಮುಗಿಸ್ತೀನಿ. ಇದನ್ನು ಈ ಫಿಟ್ಟಿಂಗ್ ಲೈನ್ಗಳನ್ನ ನೀವು ಎಷ್ಟು ಹಾಕ್ತೀರಿ ಅಂತ ಕೇಳ್ಬೋದು ನೀವು, ಅದನ್ನ ಹೇಳ್ತೀನಿ. ಈಗ ಫಿಟ್ಟಿಂಗ್ ಲೈನ್ಸ್ ಎಷ್ಟು ಬರಬೇಕು, ಒಂದು ಏನಾದರೂ ಅವರು ಹಿಡಿಲಿಕ್ಕೆ ಕೊಟ್ಟರೆ ಡ್ರೆಸ್ಗಳನ್ನಾಗಿರ್ಬೋದು ಅಥವಾ ನೈಟಿಗಳನ್ನಾಗಿರ್ಬೋದು. ನೈಟಿಗಳು ನನ್ನ ಹತ್ರ ಸ್ಟಿಚ್ ಮಾಡೋಕ್ಕೆ ಬಂದರೆ ನಾನು ಫಿಟ್ಟಿಂಗ್ ಲೈನ್ನ ಒಂದೇ ಹಾಕ್ಕೊಡೋದು, ಡಬಲ್ ಲೈನನ್ನು ಹಾಕಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಲೆಂತ್ ಇರುತ್ತೆ ನೈಟಿಗಳು, ಅದು ಅವ್ರು ಕೊಡೋ ದುಡ್ಡು ಬಹಳ ಕಡಿಮೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಒಂದೇ ಸ್ಟಿಚ್ ಹಾಕ್ಕೊಡ್ತೀನಿ. ಬಟ್ ಚೂಡಿಗಳಿಗೆ ನಾನು ಸ್ಲೀವ್ಸ್ ಹಚ್ಚೋಕೆ ಕೊಟ್ಟು ಅಥವಾ ಫಿಟ್ಟಿಂಗ್ ಕೊಟ್ಟರು ಕೂಡ ಡಬಲ್ ಲೈನೇ ಹಾಕಿ ಕೊಡೋದು. ಅದಕ್ಕೆ ಡಿಫ್ರೆನ್ಸ್ ಏನು ಮಾಡ್ತೀನಿ ಅಂದರೆ 1/4 ಇಂಚು ಒಳಗಡೆ ಹಿಡಿದು ಕೊಡ್ತೀನಿ ಅಷ್ಟೇ. ಸೇಮ್ ಇದಕ್ಕೂ ಕೂಡ ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡು ಸ್ಟಾರ್ಟಿಂಗ್ಗೆ ಹಾಕಲೇಬೇಕು, ಇಲ್ಲಾಂದರೆ ಬೇಗನೆ ಅದು ಓಪನ್ ಆಗಿಬಿಡುತ್ತೆ. ಮತ್ತೆ ನಿಮ್ಮ ಹತ್ರ ಕಸ್ಟಮರ್ಸ್ ವಾಪಸ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿದ್ರಲ್ವಾ, ಚೂಡಿದಾರದೇ ಒಂದು ಸ್ಲೀವ್ಸ್ನ ಅಟ್ಯಾಚ್ ಮಾಡೋದನ್ನ ಹೇಳ್ಕೊಟ್ಟೆ. ನೀವು ಮನೆಯಲ್ಲೇ ಯಾವುದೇ ಚಿಂತೆ ಇಲ್ಲದೆ ಸ್ಟಿಚಿಂಗ್ ಏನೂ ಬರಲ್ಲಪ್ಪ, ನಮ್ಮ ಹತ್ರ ಮಷಿನ್ ಇದೆ, ಹೆಂಗೆ ಅಟ್ಯಾಚ್ ಮಾಡಬೇಕು, ಹೆಂಗೆ ಕಟ್ಟಿಂಗ್ ಮಾಡಬೇಕು, ಇದನ್ನು ಫೋಲ್ಡಿಂಗ್ ಎಲ್ಲ ಹೆಂಗೆ ಅನ್ನೋದು ಮೊನ್ನೆ ಒಬ್ಬರು ಕಮೆಂಟ್ನೂ ಹಾಕಿದ್ರು. ಹಾಗಾಗಿ ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ಹಾಕ್ತೆ. ನೋಡಿದ್ರಲ್ಲ, ನೀವು ಮನೇಲಿದ್ದೀರಿ, ನಮಗೆ ಸ್ಟಿಚಿಂಗ್ ಏನೂ ಬರಲ್ಲ, ಇವತ್ತು ಸ್ಲೀವ್ಸ್ ಹಚ್ಚೋದನ್ನು ನೀವು ಆರಾಮಾಗಿ ಕಲ್ತ್ಕೊಂಡ್ರಿ. ಸೊ ಈ ಒಂದು ವಿಡಿಯೋ ಒಳಗೆ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ಅಂತ ಅನಿಸಿದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಇಷ್ಟ ಆಗಿದ್ದರೆ ಯಾರೆಲ್ಲ ಕಲಿತಾ ಇದ್ದಾರೆ ಅವ್ರಿಗೂ ಕೂಡ ಶೇರನ್ನು ಮಾಡಿ, ಈ ವಿಡಿಯೋದಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು, ಬಾಯ್.